ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಪರಮ ಪವಿತ್ರವಾದಂತಹ ಕ್ರೋಧಿನಾಮ ಸಂವತ್ಸರದ ಉತ್ತರಾಯಣ ಮುಗಿದು ಈ ಸಂವತ್ಸರದಲ್ಲಿ ದಕ್ಷಿಣಾಯನ ಬರುವ 16ನೇ ತಾರೀಕು ದಕ್ಷಿಣಾಯನ ಪರ್ವಕಾಲ ಬರ್ತಾ ಇದೆ. ದಕ್ಷಿಣಾಯನ ಪ್ರಾರಂಭವಾಗ್ತದೆ. 15 ದಿನಗಳು ಸೇರಿದರೆ ಒಂದು ಪಕ್ಷ, 2 ಪಕ್ಷಗಳು ಸೇರಿದರೆ ಒಂದು ಮಾಸ, 6 ತಿಂಗಳು ಅರ್ಥಾತ್ 2 ತಿಂಗಳು ಸೇರಿದರೆ ಒಂದು ಋತು, ಈ ಥರ 3 ಋತುಗಳು ಸೇರಿದಾಗ ಒಂದು ಅಯನ ಅಂತ ಆಗ್ತದೆ. ವೇದವು ಕೂಡ ಹೇಳ್ತಾ ಇದೆ, ತಸ್ಮಾದಾದಿತ್ಯ ಷಾಣ್ಮಾಸೋ ದಕ್ಷಿಣೈತಿ ಷಡುತ್ತರೇಣೈತಿ ಎಂಬುದಾಗಿ. ಸೂರ್ಯ ತಾನು ವರ್ಷದಲ್ಲಿ 6 ತಿಂಗಳು ತಾನು ಪೂರ್ವದಲ್ಲಿ ಉದಯಿಸಿ ತಾನು ದಕ್ಷಿಣದಿಂದ ತಾನು ಪಶ್ಚಿಮಕ್ಕೆ ಅಸ್ತಮನ ಆಗುವ ಸಮಯಕ್ಕೆ ದಕ್ಷಿಣಾಯನ ಎಂಬುದಾಗಿ ಕರೀತಾರೆ. ಸೂರ್ಯ ತಾನು ಪೂರ್ವದಲ್ಲಿ ಉದಿಸಿ ಉತ್ತರ ದಿಕ್ಕಿನಿಂದ ಪಶ್ಚಿಮಕ್ಕೆ ತಾನು ಅಸ್ತಮ ಆಗುವ ಕಾಲಕ್ಕೆ ಉತ್ತರಾಯಣ ಎಂಬುದಾಗಿ ಕರೀತಾರೆ. ಈ ರೀತಿಯಾಗಿ ಸೂರ್ಯ ತಾನು ಕರ್ಕರಾಶಿಯಲ್ಲಿ 16ನೇ ತಾರೀಕು ಪ್ರವೇಶವನ್ನು ಮಾಡ್ತಾ ಇದ್ದಾನೆ. ಅವತ್ತೇ ದಕ್ಷಿಣಾಯನ ಪರ್ವ ಪುಣ್ಯಕಾಲ ಬರ್ತಾ ಇದೆ. 12:28 ನಂತರ ನಾವು ವಿಶೇಷವಾಗಿ ನದಿ, ತಟಾಕ, ಸಮುದ್ರ ಸ್ನಾನ ಇನ್ನು ಭಾಳ ವಿಶೇಷವಾದದ್ದು. ಸಮುದ್ರ ಸ್ನಾನವನ್ನು ಮಾಡಿ ಅಜೀವತ್ ಪಿತೃಕರೆಲ್ಲರೂ ತಾವು ತರ್ಪಣವನ್ನು ಕೊಡಬೇಕು. ಜೀವತ್ ಪಿತೃಕರು, ಅಜೀವತ್ ಪಿತೃಕರು ಇಬ್ಬರು, ಪುರುಷರು ಸ್ತ್ರೀಯರು ಎಲ್ಲರೂ ಉಪವಾಸ ಇದ್ದು ಸಮುದ್ರ ಸ್ನಾನ ಮಾಡಿ ಆದ ಮೇಲೆ ದೇವರ ಪೂಜಾ ನೈವೇದ್ಯ ಊಟ ಎಲ್ಲವನ್ನು ಕೂಡ ಮಾಡಬೇಕು. ಸಾಮಾನ್ಯವಾಗಿ ಪರ್ವಕಾಲಗಳಲ್ಲಿ ಅರ್ಥಾತ್ ದಕ್ಷಿಣಾಯನ ಹಾಗೂ ಉತ್ತರಾಯಣ ಈ ಪರ್ವಕಾಲಗಳಲ್ಲಿ ಯತಿಗಳಿಗೆ ಹಸ್ತೋದಕ ಇರೋದಿಲ್ಲ. ವೃಂದಾವನಕ್ಕೆ ಕೇವಲ ಗಂಧಾಕ್ಷಂತೆಯನ್ನು ಹಚ್ಚಿ ತೀರ್ಥವನ್ನು ಕೊಟ್ಟು ಕೇವಲ ಫಲವನ್ನು ಮಾತ್ರ ಸಮರ್ಪಣೆ ಮಾಡುವ ಒಂದು ಕ್ರಮವನ್ನು ನಾವು ಸಂಪ್ರದಾಯದಲ್ಲಿ ಕಾಣ್ತೇವೆ. ಆದರೆ 16ನೇ ತಾರೀಕು ದಶಮಿ ಬಂದಿರೋದರಿಂದ ಈ ವರ್ಷ ಉತ್ತರಾಯಣ ದಕ್ಷಿಣಾಯನ ಪರ್ವಕಾಲದಲ್ಲಿ ಯಾವ ಉಪವಾಸವೂ ಕೂಡ ಯತಿಗಳಿಗೆ ಇರೋದಿಲ್ಲ. ವೃಂದಾವನಕ್ಕೆ ಅವಶ್ಯವಾಗಿ ಹಸ್ತೋದಕವನ್ನು ಮಾಡಲೇಬೇಕು. ಯಾಕಂತಂದರೆ ದಶಮಿ ದಿನ ಉಪವಾಸವನ್ನು ತಾನು ಮಾಡಬಾರದು ಎಂಬುದಾಗಿ ನಾವು ಕೇಳ್ತೇವೆ. ಅನಿಷಿದ್ಧವಾದ ದಿನಗಳಲ್ಲಿ ಉಪವಾಸವನ್ನು ಮಾಡಬಾರದು. ಉಪವಾಸ ದಿನಗಳಲ್ಲಿ ನಾವು ಪಾರಣೆಯನ್ನು ಮಾಡಬಾರದು. ದಶಮಿ ಇದು ಅವಶ್ಯವಾಗಿ ಅವತ್ತು ಊಟವನ್ನು ಮಾಡಲೇಬೇಕು. ಆದ ಕಾರಣಕ್ಕೆ ಯತಿಗಳಿಗೆ ಅವತ್ತು ಉಪವಾಸ ಇರೋದಿಲ್ಲ. ಇನ್ನು ಉತ್ತರಾಯಣದಲ್ಲಿ ನಾವು ಯಾವ ರೀತಿಯಾಗಿ ಅನೇಕ ಶುಭಕರ್ಮಗಳನ್ನು ಮಾಡ್ತಾ ಇರ್ತೇವೆ. ಗೃಹ ಪ್ರವೇಶ, ದೇವತಾ ಪ್ರತಿಷ್ಠಾ, ವಿವಾಹ, ಚೌಲ ಮತ್ತು ಉಪನಯನ ಇದೆಲ್ಲವನ್ನು ಕೂಡ ನಾವು ಉತ್ತರಾಯಣದಲ್ಲಿ ಇದು ಮಾಡೋದು ಬಹಳ ಪ್ರಶಸ್ತ. ದಕ್ಷಿಣಾಯಣದಲ್ಲಿ ಸಾಮಾನ್ಯ ಇವುಗಳಿಗೆ ಮುಹೂರ್ತ ಇರೋದಿಲ್ಲ. ಕೆಲವೊಂದು ಸಂದರ್ಭಗಳಲ್ಲಿ ಅಪರೂಪಕ್ಕೆ ಇದಕ್ಕೆ ಮುಹೂರ್ತ ಇರ್ತದೆ. ಮತ್ತು ದಕ್ಷಿಣಾಯಣದಲ್ಲಿ ಏನು ಮಾಡಬೇಕು? ದಕ್ಷಿಣಾಯಣದಲ್ಲಿ ಯಾವ ಶುಭಕರ್ಮವನ್ನು ಮಾಡಬೇಡ ಅಂತ ಹೇಳಿದ್ದೀರಿ. ಹಾಗಾದರೆ ನಾವು 6 ತಿಂಗಳು ಸುಮ್ಮನೆ ಕೊಡಬೇಕಾ ಅಂತಂದರೆ ಅದಕ್ಕೆ ಅಯನ ನಿರ್ಣಯವನ್ನು ಕೊಡುವ ಸಂದರ್ಭದಲ್ಲಿ ದಕ್ಷಿಣಾಯಣದಲ್ಲಿ ಏನು ಮಾಡಬೇಕು ಅಂತನ್ನೋದನ್ನು ವೈಖಾನಸ ಸಂಹಿತೆಯಲ್ಲಿ ಒಂದು ಮಾತನ್ನು ತಿಳಿಸ್ತಾರೆ. ದಕ್ಷಿಣಾಯಣದಲ್ಲಿ ಉಗ್ರದೇವತಾ ಪ್ರತಿಷ್ಠಾಪನೆಯನ್ನು ಮಾಡಬಹುದು. ಯಾವ್ಯಾವುದು ಅಂತಂದರೆ ಮಾತೃಭೈರವ, ವಾರಾಹ, ನಾರಸಿಂಹ ತ್ರಿವಿಕ್ರಮಾಹ, ಮಹಿಷಾಸುರ ಸಂಹರ್ತ್ರಿ ಸ್ಥಾಪ್ಯ ವೈ ದಕ್ಷಿಣಾಯನೇ. ಭೈರವ ಮತ್ತು ಉಗ್ರ ದೇವತೆಗಳು ಅಂದರೆ ಕೆಲವೊಂದು ದೇವಿಯರು ಇರ್ತಾರೆ. ಆ ದೇವಿಯರ ದುರ್ಗಾ ಮುಂತಾದಂತಹ ದುರ್ಗಾ, ಭೈರವ, ವರಾಹ, ನರಸಿಂಹ, ತ್ರಿವಿಕ್ರಮ ಮತ್ತು ಮಹಿಷಾಸುರ ಮರ್ದಿನಿ ಇವರ ಪ್ರತಿಷ್ಠಾಪನೆಯನ್ನು ಮಾಡಬಹುದು ಎಂಬುದಾಗಿ ಸ್ಮೃತಿ ಮುಕ್ತಾವಲಿಯಲ್ಲಿ ಕೃಷ್ಣಾಚಾರ್ಯರು ನಮಗೆ ತಿಳಿಸಿದ್ದಾರೆ. ಆದ್ದರಿಂದ ದಕ್ಷಿಣಾಯನ ಪರ್ವಕಾಲ ಅಂತ ಅನ್ನೋದು ಬಹಳ ದೊಡ್ಡ
ಪರ್ವಕಾಲ. ಆ ಪರ್ವಕಾಲದಲ್ಲಿ ನಾವೆಲ್ಲರೂ ವಿಶೇಷವಾಗಿ ಸ್ನಾನ, ಜಪ, ದೇವರ ಪೂಜೆಯನ್ನು ಮಾಡಿ ವಿಶೇಷವಾಗಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗೋಣ. ಹರೇ ನಮಃ. ಶ್ರೀ ಕೃಷ್ಣಾರ್ಪಣಮಸ್ತು. ಎಲ್ಲರಿಗೂ ದಕ್ಷಿಣಾಯನ ಪರ್ವ ಪುಣ್ಯಕಾಲದ ಶುಭಾಶಯಗಳು.